Hey people, welcome back to Car Shoppy. ಇವತ್ತು ನಾವಿಲ್ಲಿ ಮೋಕೋದು XB01 Pro Plus ಅನ್ನೋ ಒಂದು ಸಿಸ್ಟಮ್ ಹಾಕಿದೀವಿ. ಆಲ್ಮೋಸ್ಟ್ 2-3 ಮಂತ್ಸ್ ಆಗಿದೆ. ಬಟ್ ಇವಾಗ ಒಂದು ರೀಸೆಂಟ್ಲಿ 1 ವೀಕ್ ಇಂದ ಸ್ವಲ್ಪ ವಿಯರ್ಡ್ ಆಗಿ ರಿಯಾಕ್ಟ್ ಆಗ್ತಿದೆ. ಅಂದ್ರೆ ಪ್ಲೇ ಆಗ್ತಾ ಇರುತ್ತೆ, ಆಲ್ ಆಫ್ ಅ ಸಡನ್ ರೀಸ್ಟಾರ್ಟ್ ಆಗುತ್ತೆ, ಸ್ಟಾಪ್ ಆಗುತ್ತೆ. ದಿಸ್ ಇಸ್ ನಾಟ್ ಬಿಕಾಸ್ ಆಫ್ ದ ಪ್ಲೇಯರ್. ತುಂಬಾ ಜನಕ್ಕೆ ಮಿಸ್ಕನ್ಸೆಪ್ಷನ್ ಇದೆ ಬ್ರ್ಯಾಂಡ್ ಇಂದ ಅಥವಾ ಸಿಸ್ಟಮ್ ಇಂದ ಅಂತ. ಅದರಿಂದ ಏನೂ ಆಗೋದಿಲ್ಲ. ಇದು ಬಂದು ಗೂಗಲ್ ಇಂದ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ. ಅದು ಬಂದು ಪ್ಲೇ ಸ್ಟೋರಿಗೆ ಬಂದಿದೆ. ದಟ್ ಈಸ್ ಮೋರ್ ದನ್ 1 GB, ಆಲ್ಮೋಸ್ಟ್ 1 GB ಒಂದು ಅಪ್ಡೇಟ್ ಬಂದಿದೆ. ಅದು ವೈಫೈ ಥ್ರೂ ಮಾಡೋಕ್ಕಾಗಲ್ಲ, ನೀವು ಮಾಡಬೇಕು. ಅದು ಮಾಡಿದ್ರೆ ಎಲ್ಲ ಪ್ರಾಪರ್ ಆಗುತ್ತೆ. ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಕಂಪನಿಯಿಂದ ಬಂದಿರೋಂಥದ್ದು ಒಂದೆರಡು ವೈರ್ ನಾವೇನು ಈ ಥರ USB ಹಾಕೋಕ್ಕೆ ಒಂದು ಜಾಗ ಕೊಟ್ಟಿದ್ದೀವಿ. ಅದಕ್ಕೆ ನಾವು ಈ ಥರದೊಂದು ಪೆನ್ ಡ್ರೈವಲ್ಲಿ ಅವ್ರ ಹತ್ರ ನಾವು ಒಂದು ಸಾಫ್ಟ್ವೇರ್ನ ನಾವು ತರಿಸ್ಕೊಂಡು ಕಂಪ್ಯೂಟ್ರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅದರಿಂದ ನಾವು ಈ ಪೆನ್ ಡ್ರೈವ್ಗೆ ಹಾಕ್ಕೊಂಡಿದ್ದೀವಿ. ಇದನ್ನು ನಾವು ಈ ಒಂದು ಇದಕ್ಕೆ ಇನ್ಸರ್ಟ್ ಮಾಡಿ ಹಾಕಬೇಕು. ಯಾವ ರೀತಿ ಅಂತ ತೋರಿಸ್ತೀನಿ. ಸೊ ನಮಗೆ ಒಂದು ವಾಟ್ಸಪ್ಪಲ್ಲಿ ಒಂದು ಲಿಂಕ್ ಕಳಿಸ್ತಾರೆ. ಆ ಲಿಂಕ್ನ ಓಪನ್ ಮಾಡಿದರೆ ನೀವು ಕಂಪ್ಯೂಟ್ರಲ್ಲೇ ಡೌನ್ಲೋಡ್ ಮಾಡ್ಕೊಬೇಕು. ನೋಡಿ, ಡೌನ್ಲೋಡ್ ಮಾಡಬೇಕಾದ್ರೆ ಈ ಥರದೊಂದು ಕಾಣಿಸ್ತಾ ಇರುತ್ತೆ. ಈ ಥರದ್ದು ಒಂದು ಆಲ್ಮೋಸ್ಟ್ ಇದು 1.1 GB ಇದೆ. ಇದು ಡೌನ್ಲೋಡ್ ಆದಮೇಲೆ ನಾವು ಆ ಪೆನ್ ಡ್ರೈವ್ನ ತೊಗೊಂಡೋಗಿ ಸಿಸ್ಟಮ್ಗೆ ಹಾಕಿ ಅಪ್ಡೇಟ್ ಮಾಡಬೇಕು. ಇವಾಗ ನಾವು ಏನೊಂದು ಡೌನ್ಲೋಡ್ ಮಾಡಿದ್ವಿ ಅದನ್ನು ನಾವು ಪೆನ್ ಡ್ರೈವ್ಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಈಗ ನೋಡಿ, ನಿಮ್ಗೆ ಗೊತ್ತಾಗ್ತಾ ಇದೆ. ನೋಡಿ, ಈ ರೀತಿ ಒಂದು ಪೆನ್ ಡ್ರೈವ್ ಹಾಕಿ ನಾವು ಅದಕ್ಕೆ ಶಿಫ್ಟಿಂಗ್ ಮಾಡ್ತಾ ಇದ್ದೀವಿ. ಸೊ ಇದೊಂದು ಇನ್ಸರ್ಟ್ ಮಾಡಿ. ನೋಡಿ, ಇವಾಗ ಇದಕ್ಕೆ ಇನ್ಸರ್ಟ್ ಆಗಿದೆ. ಜಸ್ಟ್ ಇನ್ಸರ್ಟ್ ಆದಮೇಲೆ ಈ ರೀತಿ ಒಂದು 4 ಚೆಕ್ಸ್ನ ಮುಟ್ಟಿ ಇಲ್ಲಿ ನೀವು ಕಾರ್ ಸೆಟ್ಟಿಂಗಿಗೆ ಹೋಗಿ ನೋಡಿ, ಇಲ್ಲಿ ಒಂದು ಸಿಸ್ಟಮ್ ಅಪ್ಡೇಟ್ ಅಂತ ಕಾಣುತ್ತೆ. ಸೊ ಸಿಸ್ಟಮ್ ಅಪ್ಡೇಟ್ನ ಪ್ರೆಸ್ ಮಾಡಿ ನೋಡಿ. ಇವಾಗ ಇಲ್ಲಿ ಕಾಣಿಸ್ತಾ ಇದೆ ಸ್ಟಾರ್ಟ್ ಅಪ್ಡೇಟ್. ಈ ಸ್ಟಾರ್ಟ್ ಅಪ್ಡೇಟ್ ಬರಬೇಕು ಅಂತ ಹೇಳಿದ್ರೆ ನಾವೀಗ ಏನೊಂದು ಪೆನ್ ಡ್ರೈವಲ್ಲಿ ಹಾಕಿದ್ದೀವಿ ಅದು ಸರಿ ಇದ್ರೆ ಮಾತ್ರ ಬರುತ್ತೆ, ಇಲ್ಲ ಅಂದರೆ ಬರೋದಿಲ್ಲ. ಜಸ್ಟ್ ಒಂದು ಚೆಕ್ ಮಾಡೋಣ. अभी एक बार फाइल एक्सप्लोरर जाइए, फाइल एक्सप्लोरर में बैक कीजिए एक बार। हाँ जी, हाँ सर। उसमें यूडिक्स फर्स्ट इधर राइट साइड में आ रहा है। ये सर, यूडिक्स ओके। ये अपडेट पे लॉन्ग प्रेस कीजिए एक बार, दबा के रखो इसको। ओके, 3 लाइन राइट साइड में 3 लाइन आ रही। हाँ, रीनेम, हाँ ठीक है। अभी इसमें देखो सर 3 और जो क्रॉस बन के आ रहा है ना, एरो बन के, हाँ हाँ, खाली उसको डिलीट कर दो। ओके ओके, ಏನಿತ್ತು ಮಿಸ್ಟೇಕ್ ಆಯ್ತಾ? डिलीट करो। एक सेकंड सर. update.zip होगा बराबर सर? हाँ, ओके कीजिए। ओके, ठीक है। अभी बैक आके कार सेटिंग में जाइए। स्टार्ट अपडेट एक बार और। हाँ, हो रहा है अभी। ಓಕೆ, ಥ್ಯಾಂಕ್ ಯು. ಫಸ್ಟ್ ಟೈಮಲ್ಲಿ ನಾವು ಚೆಕ್ ಮಾಡಿದಾಗ ಅದು ತಗೊಳ್ಳಿಲ್ಲ. ಯಾಕೆ ಅಂತ ಹೇಳಿದ್ರೆ ಏನಾಗಿರುತ್ತೆ, ಇವಾಗ ನಾವು ಒಂದು ಕಡೆಯಿಂದ ಒಂದು ಕಡೆಗೆ ಡೌನ್ಲೋಡ್ ಮಾಡಿದಾಗ ಬರೀ ಅಪ್ಡೇಟ್ ಅಂತ ಇರಬೇಕಿತ್ತು. ಅಲ್ಲೇನಾಯ್ತು, ಅಪ್ಡೇಟ್ 1 ಅಥವಾ ಅಪ್ಡೇಟ್ 3 ಅಂತೆಲ್ಲ ಬಂದಿತ್ತು. ನಾವು ಅದನ್ನ ರೀನೇಮ್ ಮಾಡ್ಬೇಕು. ಇವಾಗ ನಾವು ವಿಡಿಯೋದಲ್ಲಿ ನೋಡಿದಾಗ ಅದನ್ನ ರೀನೇಮ್ ಮಾಡಬೇಕಾಗಿತ್ತು. ಅದನ್ನ ರೀನೇಮ್ ಮಾಡಿದ್ಮೇಲೆ ನೋಡಿ ಇವಾಗ ಸಿಸ್ಟಮ್ ಅಪ್ಡೇಟ್ ತಗೊಂತಾ ಇದೆ. ಇದು 100% ಆದ ಕೂಡಲೇ ಎಲ್ಲ ನಾರ್ಮಲ್ ಆಗಿಬಿಡುತ್ತೆ. ಸೊ ಇದು ಒಂದು ಚೆಕಿಂಗ್ ಆಗಿ ಮತ್ತೆ ರೀಬೂಟ್ ಆಗೋದೆಲ್ಲ ಟೈಮ್ ತಗೊಳುತ್ತೆ. ಸೊ ಅದೆಲ್ಲ ಆದ್ಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ. ಇನ್ನು ನೆಕ್ಸ್ಟ್ ನಾವು ಮಾಡೋಂಥದ್ದು ಏನಿಲ್ಲ, ಆಟೋಮೆಟಿಕ್ ಎಲ್ಲ ಆಗುತ್ತೆ. ಸೊ ಇವಾಗ ಅಪ್ಡೇಟ್ ಅಂತ ಏನಿತ್ತು ಸರ್ ಅದೆಲ್ಲ ಆಗಿದೆ. ಇವಾಗ ನೋಡಿ ನಾರ್ಮಲ್ ಸ್ಕ್ರೀನಿಗೆ ಬಂದಿದೆ. ಇಲ್ಲಿಂದ ಮತ್ತೆ ನೀವು ಮೇಲ್ ID ಪ್ರತಿಯೊಂದು ಫ್ರೆಶ್ ಅಲ್ಲಿ ಯಾವ ರೀತಿ ಮಾಡ್ತೀರಾ, ಪ್ರತಿಯೊಂದು ಬ್ಲೂಟೂತ್ ಎಲ್ಲ ನೀವು ಮಾಡಬೇಕು. ಈ ರೀತಿ ಇನ್ಫಾರ್ಮೇಟಿವ್ ಕಂಟೆಂಟ್ ನಿಮಗೆ ಇಷ್ಟ ಆಗೋದಾದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರೋ ಪ್ರತಿನಿಧಿಯಲ್ಲಿ ದಿಸ್ ಇಸ್ ದರ್ಶನ್ ಸೈನಿಂಗ್ ಆಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್.